ನಮಸ್ತೆ ಅಷ್ಟಾಕ್ಷರಾತ್ಮನೆ, ನಮಸ್ತೆ ಚೇತನಾಧಾರ ಪರಬ್ರಹ್ಮಾಭಿದಾಯಿನೇ. ಇದು ಸುಮಾರು 900 ವರ್ಷದ ದೇವಸ್ಥಾನ. ವಸಿಷ್ಠ ಮಹರ್ಷಿಗಳು ಪೂಜೆ ಮಾಡ್ತಾ ಇದ್ದ ಶ್ರೀ ವಿಗ್ರಹ. 900 ವರ್ಷದ ಹಿಂದೆ ಇಲ್ಲಿ ಒಬ್ಬ ಪಾಳ್ಯಗಾರನಿಗೆ ದೇವರು ಸ್ವಪ್ನದಲ್ಲಿ ಬಂದಂತೆ. ಆವಾಗ ಎಲ್ಲ ಪಾಳ್ಯಗಾರಗಳು ನನ್ನ ವಸಿಷ್ಠ ಮಹರ್ಷಿಗಳು ಪೂಜೆ ಮಾಡ್ತಾಯಿದ್ರು, ಅವ್ರು ಹೋಗೋವಾಗ ನನ್ನ ಕಲ್ಯಾಣಿನಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಆವಾಗಿಂದ ನಾನು ಜಲಾದಿವಾಸದಲ್ಲೇ ಇದ್ದೀನಿ. ನನ್ನ ಎತ್ಕೊಂಬಂದು ಪ್ರತಿಷ್ಠೆ ಮಾಡಿದ್ರೆ ನೀವು ಬೋಧ ಕಡೆ ಎಲ್ಲ ಜಯ ಉಂಟಾಗುತ್ತೆ ಅಂತ ಆ ಪಾಳ್ಯಗಾರನಿಗೆ ಸ್ವಪ್ನ ಆಗುತ್ತೆ. ಆ ಪಾಳ್ಯಗಾರ ಸ್ವಪ್ನದಲ್ಲಿ ಯಾವ ಕಲ್ಯಾಣಿನಲ್ಲಿದೆಯೋ ಎಲ್ಲಿದೆಯೋ ಅಂತ ಕೇಳೋವಾಗ, ನಿಮ್ಮ ಅರಣ್ಮನೆಯಿಂದ ಹಿಡಿದು ನಾನಿರೋ ಕಲ್ಯಾಣಿವರೆಗೂ ತುಳಸಿ ದಳ ಇರುತ್ತೆ. ಸರಿ, ಬೆಳಗ್ಗೆ ಎದ್ದು ನೋಡಿದ್ರೆ ಅದೇ ಥರ ತುಳಸಿ ದಳ ಇತ್ತಂತೆ. ಇದು ಸ್ವಪ್ನ ನಿಜಾನೇ ಅಂದ್ಕೊಂಡು ಅವ್ರ ಪರಿವಾರಗಳನ್ನೆಲ್ಲ ಕರ್ಕೊಂಡು ಹೋದನಂತೆ. ಕರ್ಕೊಂಡು ಹೋದಾಗ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ ಬನ್ಯಂಕುಳ್ಳು ಅಂತ ಒಂದು ಜಾಗ ಇದೆ. ಅಲ್ಲಿ ಹೋಯಿತು, ಅಲ್ಲಿ ಒಂದು ಕಲ್ಯಾಣಿ ನಿಂತು ಎಲ್ಲರಿಗೂ ಆನಂದ ಆಯಿತು. ಸರಿ, ಅಲ್ಲಿ ಕಲ್ಯಾಣಿಯಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಿದ ಮೇಲೆ ಒಂದು ದೊಡ್ಡ ಶಬ್ದಾಯ ಸ್ವಾಮಿ ಅವನೇ ಮೇಲೆ ಬಂದಂತೆ. ಸರಿ, ಎಲ್ಲ ಆನಂದದಿಂದ ಎಲ್ಲ ಗಾಡೀಲಿ ಬಿಗಿ ಮಾಡಿಸ್ಕೊಂಡು ಬರೋವಾಗ ಇಲ್ಲಿ ಸ್ವಾಮಿ ಇರೋ ಜಾಗದಲ್ಲಿ ಗಾಡಿ ಹಚ್ಚಿ ಕಟ್ಟಾಗ್ಬಿಡ್ತಾರೆ. ಅವನಿಗೆ ಸ್ವಪ್ನದಲ್ಲಿ ಆಗಿದ್ದು ಅದೇ ಥರ. ನನ್ನ ಬಿಗಿ ಮಾಡಿಸ್ಕೊಂಡು ಬರೋವಾಗ ಗಾಡಿ ಹಚ್ಚಿ ಎಲ್ಲಿ ಕಟ್ಟಾಗುತ್ತೋ ಅದೇ ನನಗೆ ಇಷ್ಟವಾದ ಜಾಗ, ಅಲ್ಲೇ ನನ್ನ ಪ್ರತಿಷ್ಠೆ ಮಾಡಬೇಕು ಅಂತ. ಅದೇ ಥರ ಇಲ್ಲೇ ಪ್ರತಿಷ್ಠೆ ಆಗಿತ್ತು ಇದು. ಆಮೇಲೆ ಇಲ್ಲಿ ಮಾಘ ಶುದ್ಧ ಪೌರ್ಣಮಿ ಜಾತ್ರೆ ಆಗುತ್ತೆ, ಅಂದರೆ ಫೆಬ್ರವರಿನಲ್ಲಿ. ಆಮೇಲೆ ಜ್ಯೇಷ್ಠ ಬೌಳ ಸಪ್ತಮಿ ಯಾಗ ಆಗುತ್ತೆ, ಅಷ್ಟಾಕ್ಷರಿ ಮಹಾಯಾಗ ಅಂತ. ಬೇರೆ ಕಡೆನೂ ಮಾಡ್ತಾರೆ ಯಾಗ, 3 ವರ್ಷ 6 ವರ್ಷ 10 ವರ್ಷ ಮಾಡಿ ಬಿಟ್ಟುಬಿಡ್ತಾರೆ. ಆದರೆ ಇಲ್ಲಿ ಪ್ರತಿ ವರ್ಷ ಆಗುತ್ತೆ, ಅದು ಒಂದು ವಿಶೇಷ. ಈ ವರ್ಷ 56ನೇ ವರ್ಷದ ಯಾಗ ಆಗಿತ್ತು. ಯಾಗ ಆಗಿ ಮಾರನೇ ದಿವಸ ಇವರಿಗೆ ಅಮ್ಮನವರ ಅಲಂಕಾರ. ಜ್ಯೇಷ್ಠ ಬೌಳ ಅಷ್ಟಮಿಯಿಂದ ಅಮಾವಾಸ್ಯೆವರೆಗೂ ಪ್ರತಿ ವರ್ಷ ಅಮ್ಮನವರ ಅಲಂಕಾರದಲ್ಲಿರ್ತಾನೆ ಭಗವಂತ. ಮಿಕ್ಕಿದ ವಿಶೇಷ ಪೂಜೆಗಳೆಲ್ಲ ದಿವಸ ನಡೀತಾ ಇರುತ್ತೆ. ಗೋವಿಂದನ ಪಾದಕ್ಕೆ ಗೋವಿಂದ.